ಹೊಸ ವಿವಿಗಳನ್ನು ಮುಚ್ಚಬೇಕು ಅನ್ನೋದು ನಮ್ಮ ಇಚ್ಛೆ ಅಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಮಂಡಲದಲ್ಲಿ ಹೇಳಿಕೆ ನೀಡಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಮಿತಿ ಕಳೆದ ಹಲವು ದಿನಗಳ ಹಿಂದೆ 9 ವಿವಿಗಳನ್ನು ಮುಚ್ಚುವಂತೆ ತೀರ್ಮಾನಿಸಿತ್ತು. ಈ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಉಪಮುಖ್ಯಮಂತ್ರಿ ಹೊಸದಾಗಿ ಹೊಸ ವಿವಿಗಳನ್ನು ಮುಚ್ಚಬೇಕು ಅನ್ನೋದು ನಮ್ಮ ಇಚ್ಛೆ ಅಲ್ಲ ಅಂತ ತಿಳಿಸಿದ್ದಾರೆ. ಕೊಡಗು ವಿವಿ ಬಗ್ಗೆ ವಿದ್ಯಾರ್ಥಿಗಳ ಅಭಿಪ್ರಾಯ ಸಂಗ್ರಹಿಸಿ ಅಭಿಯಾನ ಮಾಡಿ ಬಂದ ಅಭಿಪ್ರಾಯದಂತೆ ಕ್ರಮ ತೆಗೆದುಕೊಳ್ಳುತ್ತೇವೆ. ಮೈಸೂರು ವಿವಿ ಕೊಡಗು ವಿವಿ ಕಂಪೇರ್ ಮಾಡಿ ನೀವೇ ಹೇಳಿ. ದೊಡ್ಡ ದೊಡ್ಡ ಹೆಸರಿನ ವಿವಿಗಳ ಸರ್ಟಿಫಿಕೇಟ್ ಬೇಕು ಅನ್ನೋದು ಕೆಲವರ ಅಭಿಪ್ರಾಯ ಅಂತ ಭಾಗಮಂಡಲದಲ್ಲಿ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ. ಕೂಡ ಮೈಸೂರು ಯೂನಿವರ್ಸಿಟಿ ಸರ್ಟಿಫಿಕೇಟ್ ಬೇಕು ಅಂತ ಮಕ್ಕಳೆಲ್ಲ ವಿದ್ಯಾಭ್ಯಾಸ ಪಡ್ತಾರೆ. ನಿಮ್ಮದು ಒಂದು 27 ಕಾಲೇಜ್ 28 ಕಾಲೇಜ್ ಮಾತ್ರ ಇದೆ. ಇದನ್ನು ಬರೀ 2 ಕೋಟಿ ದುಡ್ಡು ಇಟ್ಟಿದ್ದಾರೆ, ಅದು ಬಿಡುಗಡೆ ಆಗಿಲ್ಲ. ಅದಕ್ಕೆ ಯೂನಿವರ್ಸಿಟಿ ಅಂದರೆ ಅದಕ್ಕೆ ಬೇರೆ ಲೆಕ್ಕಾಚಾರ ಎಲ್ಲ ಇದೆ. ಒಂದು ಪ್ರಸ್ತಾವನೆಯನ್ನು ನನ್ನ ಸರ್ಕಾರದ ಮುಂದೆ ಇದೆ. ಭಾಳ ಜನ ಮಕ್ಕಳು ಎಲ್ಲ ನಮ್ಮ ಮೈಸೂರು ಮಂಗಳೂರು ಯೂನಿವರ್ಸಿಟಿಗೆ ನಾವೆಲ್ಲ ಸೇರಿದ್ದು. ಅಲ್ಲಿಂದನೇ ನಮಗೆ ಒಳ್ಳೇದಿದು. ಯಾಕೆಂದರೆ ಆ ಸ್ಟಾಫ್ ಯಾರೂ ಕೂಡ ನಿಮ್ಮಲ್ಲಿ ಏನು ಕೆಲಸ ಮಾಡ್ತಾಯಿದ್ರು ಅವ್ರು ಯಾರು ನಾವು ಕೊಡಗು ಯೂನಿವರ್ಸಿಟಿಲಿ ಕೆಲಸ ಮಾಡ್ತೀವಿ ಅಂತ ಯಾರು ಒಪ್ಕೊಳಕ್ಕೆ ತಯಾರಿಲ್ಲ. ಅವ್ರಿಗೆಲ್ಲ ಸೀನಿಯಾರಿಟಿ ಹೋಗ್ತದೆ ಮತ್ತೊಂದು ಅಂತೆಲ್ಲ ಕೂಡ ಇದೆ. ನನಗೆ 2 ಶಾಸಕರು ಕೂಡ ನನ್ನ ಹತ್ರ ಕೊಡಗುದು ಹೆಸರು ಉಳಿಸ್ಕೊಳ್ಬೇಕು ಅಂತ ಅವ್ರು ಹೇಳಿದ್ದಾರೆ. ಯಾವ ಯೂನಿವರ್ಸಿಟಿನೂ ಮುಚ್ಚೋಕ್ಕಾಗಲ್ಲ, ನಾವು ಓನ್ಲಿ ಮರ್ಜಿಂಗ್ ಅಷ್ಟು ಮಾತ್ರ ಮಾಡ್ಬೋದು. ಸೊ ಹಿಂದೆ ಅವರು ಮರ್ಜ್ ಮಾಡಿ ಒಂದು ಹೊಸ ಯೂನಿವರ್ಸಿಟಿ ಟೈಪ್ ಅಂತ ಮಾಡಿಟ್ಟಿದ್ರು. ನನಗೆ ನಮ್ಮ ಶಾಸಕರುಗಳು 2 ಕೂಡ ಬಂದು ಈ ಕೊಡಗುದು ಉಳಿಸ್ಬೇಕು ಅನ್ನೋದು ಕೇಳ್ತಾ ಇದ್ದಾರೆ. ಅವ್ರಿಗೆ ನಾನು ಹೇಳಿದ್ದೇನೆ, ಇದು ನಮ್ಮದೇನು ಪ್ರತಿಷ್ಠೆ ಪ್ರಶ್ನೆ ಏನಿಲ್ಲ. ಫಸ್ಟು ಮಕ್ಕಳ ಹತ್ರ ನೀವು ಮಾತಾಡಿ, ಮಕ್ಕಳ ಅಭಿಪ್ರಾಯ. ನಮಗೆ ಅಫಿಷಿಯಲ್ಸ್ ಒಂದು ವರದಿ ಕೊಟ್ಟಿದ್ದಾರೆ, ಅದನ್ನು ಗಮನದಲ್ಲಿ ಇಟ್ಕೊಂಡಿದ್ದೇವೆ. ನಾವು ಅದಕ್ಕೆ ಒಂದು ರಿಪೋರ್ಟ್ ಕೊಟ್ಟಿದ್ದೇನೆ, ಅದು ಕ್ಯಾಬಿನೆಟ್ ಮುಂದೆ ಚರ್ಚೆ ಹೋಗ್ತೇನೆ. ಈಗ ನಾನು ಮಕ್ಕಳ ಹತ್ರ ಒಂದು ಅಭಿಯಾನ ಮಾಡಿ ಅಂತ ಹೇಳಿದ್ದೇನೆ. ಯಾಕೆಂದರೆ ಅವರ ಭವಿಷ್ಯ ಮುಖ್ಯ, ನಮ್ಮ ಭವಿಷ್ಯ ಅಲ್ಲ. ಸರ್ಕಾರದ ಪ್ರತಿಷ್ಠೆ ಇಲ್ಲೇನಿಲ್ಲ ಇಲ್ಲಿ.